ಬೆಂಗಳೂರಿನ ಶಿವಾಜಿ ನಗರದಲ್ಲಿ ಒಂದು ಭಯಾನಕ ಕಾಲೇಜ್ ಇದೆ. ಆದ್ರೆ ಅಸಲಿಗೆ ಭಯ ಮೂಡಿಸಿರುತ್ತಾ ಇರೋದು ಈ ಕಾಲೇಜ್ ಅಲ್ಲ, ಪ್ರಿನ್ಸಿಪಲ್ ಇಂದ. ಸಿಎಸ್ಐ ನರ್ಸಿಂಗ್ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಅಮುದಾ ಸುಂದರಿ ಅವರದ್ದು ದರ್ಬಾರು ಸಾಕಷ್ಟು ನಡೀತಾ ಇದೆ. ಅಮುದಾ ಸುಂದರಿ ಅಂದ್ರೆ ವಿದ್ಯಾರ್ಥಿಗಳೆಲ್ಲ ನಡುಗಿ ಹೋಗ್ತಾರೆ. ಮಾನಸಿಕ ಹಿಂಸೆಯನ್ನ ಕೂಡ ನೀಡ್ತಾರಂತೆ. ಅಂದ್ರೆ ಶೈಕ್ಷಣಿಕ ಭವಿಷ್ಯಕ್ಕೆ ಒಂದ್ ರೀತಿ ಕಲ್ ಹಾಕೋ ಕೆಲಸವನ್ನ ಈ ಪ್ರಿನ್ಸಿಪಲ್ ಮಾಡ್ತಾರಂತೆ. ಅಮುದಾ ಸುಂದರಿ ಅಂದ್ರೆ ವಿದ್ಯಾರ್ಥಿಗಳೆಲ್ಲ ಗಡಗಡ ಅಂತ ನಡುಗ್ತಾರೆ. ಬೆಂಗಳೂರಿನಲ್ಲಿರುವಂತ ಶಿವಾಜಿ ನಗರದಲ್ಲಿರುವಂತ ಕಾಲೇಜ್ನಲ್ಲಿ ಬಹುತೇಕ ವಿದ್ಯಾರ್ಥಿಗಳದ್ದು ಒಂದೇ ದೂರು, ಪ್ರಿನ್ಸಿಪಲ್ ಕಿರುಕುಳ ಅನ್ನೋದು. ಬಹುತೇಕರು ಹೊರ ರಾಜ್ಯದವರೇ ಆಗಿದ್ದಾರೆ ಅಲ್ಲಿನ ವಿದ್ಯಾರ್ಥಿನಿಯರು. ಇನ್ನು ಅಧ್ಯಾಪಕರಿಗೂ ಕೂಡ ಪ್ರಿನ್ಸಿಪಲ್ ಸುಂದರಿ ಅಂದ್ರೆ ತುಂಬಾನೇ ಭಯ ಅಂತೆ. ಪ್ರಿನ್ಸಿಗೆ ಬೆದರಿ ಆತ್ಮಹತ್ಯೆ ಕೂಡ ಮಾಡಿಕೊಳ್ಳೋದಕ್ಕೆ ಯತ್ನವನ್ನ ನಡೆಸಿದ್ರಂತೆ. ಪ್ರಿನ್ಸಿಪಲ್ ಅಮುದಾ ಸುಂದರಿ ಒಂದು ಸಾಕಷ್ಟು ಅಪಮಾನವನ್ನ ಮಾಡ್ತಾರಂತೆ. ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಅಲ್ಲ, ಅಧ್ಯಾಪಕರಿಗೂ ಕೂಡ ಇವರು ಕಾಟವನ್ನ ಕೊಡ್ತಾರಂತೆ. ಪ್ರಿನ್ಸಿಪಲ್ ವಿರುದ್ಧ ಉಪನ್ಯಾಸಕಿ ಹೇನಾ ಎಸ್ತೇರ್ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೆಲವು ಬಾರಿ ಆತ್ಮಹತ್ಯೆಗೂ ಕೂಡ ನಾನು ಯತ್ನಿಸಿದ್ದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ರಿನ್ಸಿ ಮೇಲಿನ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇದೆ ಹೇನಾ ಆತ್ಮಹತ್ಯೆಯ ಯತ್ನ. ಅಂದ್ರೆ ಪ್ರಿನ್ಸಿಪಲ್ ಕಿರುಕುಳಕ್ಕೆ ಬೇಸತ್ತು ವಿದ್ಯಾರ್ಥಿನಿಯೊಬ್ಳು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ಲಂತೆ. ಹಾಸ್ಟೆಲ್ನಲ್ಲೂ ಕೂಡ ಪ್ರಿನ್ಸಿಪಲ್ ಕಿರುಕುಳ ಮಿತಿ ಮೀರಿ ಹೋಗಿದೆಯಂತೆ. Because of us, even first year students also is harassing terribly. He used to harassing like anything. We should not the three of us, we are the three of us coordinator, we should not mingle. We should not stand together. She told Sasikala, if I see you three of you standing together, I'll issue the memo. You will see my consequence. So she threatening from yesterday morning, it is happening. But from yesterday morning, the harassment is become very severe. The harassment has become very severe. ಇವಾಗ ಧಮಕಿ ಕೊಡ್ತಾ ಇದ್ದಾರೆ. ಯಾವ ರೀತಿ TC ಕೊಡ್ತಾ ಇದ್ದೀನಿ, ನಾನು TC ಕೊಟ್ಟು ನಿಮ್ಮನ್ನು ಹೊರಗಡೆ ಕಳಿಸ್ತೀನಿ, ನೀವು ಬಂದ್ಬಿಟ್ಟು ತುಂಬ ಚೀಪಾಗಿ ಟ್ರೀಟ್ ಮಾಡೋವಂಥವ್ರು, ನೀವು ಕಮ್ ಜಾತಿಗಳು, ಹೌದು ನೀವು ಕಮ್ ಜಾತಿಗಳು, ಅವ್ರ ಜಾತಿ ಮಟ್ಟಕ್ಕೆ ವೇದ ವಿವಾದ ನೋಡ್ತಾ ಇದ್ದಾರೆ. ನೀವು ಕಮ್ ಜಾತಿಗಳು ಎಲ್ಲಿಂದಾನೋ ಬಂದ್ಬಿಟ್ಟು ನೀವು ನಮ್ಮ ಮೇಲೆ ಗೂಬೆ ಕುಂಡಿಸ್ತಾ ಇದ್ದೀರಾ ಅನ್ನೋದು ಅವ್ರ ವಾದ. ಸರ್, ಒಬ್ಬರು ಟೀಚರು, ಅವ್ರ ಹೆಸ್ರು ಗೊತ್ತಿಲ್ಲ, ಎಸ್ಟರ್ ಏನ, ಕರೆಕ್ಟ್, ಎಸ್ಟರ್ ಏನ ಅಂತ, ಅವರು ಸೂಸೈಡ್ ಅಟೆಂಡ್ ಮಾಡಿದ್ರು. ಟ್ಯೂಟರ್ ಅವರು ಆ 33 ಮಕ್ಕಳ ಪರವಾಗಿ ಆ ಒಂದೇ ಲೇಡಿ ಅಲ್ಲಿ ಇದ್ಕೊಂಡು ಫೈಟ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಆ್ಯಕ್ಚುಲಿ ನಾವು ಕಾಲೇಜ್ಗೆ ಹಾಸ್ಟೆಲ್ಗೆ ತಿರ್ಗಾ ಹೋಗಲ್ಲ, ಯಾಕಂದರೆ ಭಯ ಅವ್ರಿಗೆ. ನಮಗೆ ಏನಾದರೂ ಮಾಡ್ತಾರೆ, ಥ್ರೆಟನ್ ಮಾಡ್ತಾರೆ, ಹ್ಯೂಮನ್ ರೈಟ್ಸ್ ವೈಲೇಷನ್, ಹ್ಯಾರಸ್ಮೆಂಟು ಇದೆಲ್ಲ ಬಂತು. ಸೊ ನಾನು ಏನೂ ಪ್ಯಾಸಿಫೈ ಮಾಡಿಬಿಟ್ಟು ಎಲ್ಲ ಕಳಿಸ್ಬಿಟ್ಟಿದ್ದೀನಿ. ಅಮ್ಮಗೆ ಫೇಂಟ್ ಆಗಿದ್ರು, ಟ್ರೀಟ್ಮೆಂಟ್ ಕೊಟ್ಟಿದ್ರು. ಇದೂ ಇನ್ನೊಬ್ಬರು ಸ್ಟೂಡೆಂಟ್ಗೆ ಆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಬಟ್ ಇವ್ರಿಗೆ ಎಮರ್ಜೆನ್ಸಿ ಇತ್ತು, ಸೊ ನಾವು ಕರ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ರು. ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ ತನ್ನ ವಿರುದ್ಧದ ಎಲ್ಲಾ ಆರೋಪಗಳು ಸುಳ್ಳು ಅಂತ ಹೇಳ್ತಿದ್ದಾರೆ. ಆರೋಪಗಳನ್ನೆಲ್ಲ ಪ್ರಿನ್ಸಿಪಲ್ ಅಮುದಾ ಸುಂದರಿ ನಿರಾಕರಿಸ್ತಾ ಇದ್ದಾರೆ. ಶಾಂತ ಕೊಳದಂತಿರುವಂತಹ ಕಾಲೇಜಿನ ನೆಮ್ಮದಿಯನ್ನ ಕದಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ತನಗಾಗದ ಕೆಲವರು ಈ ರೀತಿ ಕೆಲಸವನ್ನ ಮಾಡ್ತಿದ್ದಾರೆ, ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಿದ್ದಾರೆ ಅಂತ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ತನ್ನ ವಿರುದ್ಧ ಎತ್ತಿಕಟ್ಟೋ ಪ್ರಯತ್ನ ನಡೀತಾ ಇದೆ ಅಂತ ಅಮುದಾ ಸುಂದರಿ ಹೇಳ್ತಿದ್ದಾರೆ. ಒಂದು ನಿಮಿಷ, MSc ಮೆಡಿಕಲ್ ಸೂಪರ್ಡೆಂಟಿಗೆ ಅಲ್ಲ, ಲೆಟರ್ ಏನಾದರೂ ತಂದರೆ ಗೊತ್ತಾಗುತ್ತೆ, ಇಲ್ಲಾಂದರೆ ನಿಮ್ಮ ಐ ಡಿ ಲೆಟ್ರ್ ಎನಿಥಿಂಗ್ ಯು ನೀಡ್. ಪ್ರಿನ್ಸಿಪಲ್ ವಿರುದ್ಧ ವಿದ್ಯಾರ್ಥಿಗಳು ಹಾಗೆ ಅಧ್ಯಾಪಕರು ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಈ ಎಲ್ಲಾ ಆರೋಪಗಳು ಸುಳ್ಳು ಅಂತ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರಿನ್ಸಿಪಲ್ ಅಮುದಾ ಸುಂದರಿ ಹೇಳ್ತಾ ಇರೋದು ನಿಜಕ್ಕೂ ಸತ್ಯನಾ ಅಥವಾ ವಿದ್ಯಾರ್ಥಿಗಳು ಉಪನ್ಯಾಸಕರು ಹೇಳ್ತಾ ಇರೋದು ಸತ್ಯನಾ?
ಸತ್ಯಾಸತ್ಯತೆ ಬಯಲು ಮಾಡೋದಕ್ಕೆ ಸಂಸ್ಥೆಯ ವರಿಷ್ಠರು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ಕಿರುಕುಳ ಆಗಿ ವಿದ್ಯಾರ್ಥಿನಿಯೂ ಸೇರಿದಂತೆ ಉಪನ್ಯಾಸಕಿಯೂ ಕೂಡ ಒಮ್ಮೆ ಆತ್ಮಹತ್ಯೆಗೆ ಯತ್ನಿಸಿದ್ರಂತೆ. ಅಷ್ಟರ ಮಟ್ಟಿಗೆ ಮಾನಸಿಕ ಹಿಂಸೆಯನ್ನ ಕೊಡ್ತಾರೆ ಪ್ರಿನ್ಸಿಪಲ್ ಅಮುದಾ ಸುಂದರಿ ಅಂತ ವಿದ್ಯಾರ್ಥಿಗಳು ಜೊತೆಗೆ ಅಧ್ಯಾಪಕರು ಕೂಡ ಗಂಭೀರ ಆರೋಪ ಮಾಡ್ತಿದ್ದಾರೆ. ಆದ್ರೆ ಈ ಎಲ್ಲ ಆರೋಪ ಸುಳ್ಳು ಅಂತ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಇಲ್ಲಿ ಸಿಎಸ್ಐ ಕಾಲೇಜಿನ ಪ್ರಿನ್ಸಿಪಲ್ ಮೇಲೆ ಇಷ್ಟೊಂದು ಗಂಭೀರವಾದಂತಹ ಆರೋಪಗಳನ್ನು ಉಪನ್ಯಾಸಕಿಯರು ಮಾಡ್ತಿದ್ದಾರೆ, ಜೊತೆಗೆ ವಿದ್ಯಾರ್ಥಿನಿಯರು ಕೂಡ ಮಾಡ್ತಿದ್ದಾರೆ. ಆದ್ರೆ ಇವರು ಅಲ್ಲಗಳಿತಾ ಇದ್ದಾರೆ ಪ್ರಿನ್ಸಿಪಲ್, ಇದು ಸುಳ್ಳು ಆರೋಪ, ನಾನು ಹಾಗೆ ನಡ್ಕೊಂಡಿಲ್ಲ ಅಂತ. ಅಷ್ಟಕ್ಕೂ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಏನೇನ್ ಸಮಸ್ಯೆ ಆಗ್ತಾ ಇದೆ, ಪ್ರಿನ್ಸಿಪಲ್ ನಿಂದ ಏನ್ ಕಿರುಕುಳ ಕೊಡ್ತಿದ್ದಾರೆ ಅಂತ? ಪ್ರತಿಮಾ, ಶಿವಾಜಿನಗರದಲ್ಲಿರುವಂಥ ಪ್ರತಿಷ್ಠಿತ ಕಾಲೇಜ್ ಇದು. ಕಾಲೇಜ್ ಅದ್ರ ಜೊತೆಗೆ ಆಸ್ಪತ್ರೆ ಎರಡೂ ಕೂಡ ಇದೆ. ಇಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಇದೆ, CSI ಅನ್ನುವಂಥ ಒಂದು ನರ್ಸಿಂಗ್ ಕಾಲೇಜ್ ಇದೆ. ಆ ಒಂದು ನರ್ಸಿಂಗ್ ಕಾಲೇಜ್ನಲ್ಲಿ ಅಮುದಾ ಸುಂದರಿ ಅನ್ನುವಂಥ ಪ್ರಿನ್ಸಿಪಾಲ್ ಇದ್ದಾರೆ. ಅವರು ವ್ಯಾಪಕವಾದಂಥ ಕಿರುಕುಳವನ್ನು ಕೊಡ್ತಾ ಇರುವಂಥ ಒಂದು ಆರೋಪವನ್ನು, ಗಂಭೀರವಾದ ಆರೋಪವನ್ನು ಅಲ್ಲಿರುವಂಥ ವಿದ್ಯಾರ್ಥಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು, ವಿಚಿತ್ರ ಅಂದರೆ ಬಹುತೇಕ ಹೊರ ರಾಜ್ಯದ ವಿದ್ಯಾರ್ಥಿಗಳು ಹೆಚ್ಚಾಗಿ ಓದ್ತಿರುವಂಥ ಒಂದು ನರ್ಸಿಂಗ್ ಕಾಲೇಜ್ ಇದು. ಆ ಒಂದು ಕಾಲೇಜಿನಲ್ಲಿರುವಂಥ ಪ್ರಿನ್ಸಿಪಾಲ್ ಅಮುದಾ ಸುಂದರಿ ಅವರು ಅಲ್ಲಿ ಇರುವಂಥ ಸ್ಟೂಡೆಂಟ್ಗಳಿಗೆ ಮಾನಸಿಕವಾಗಿ ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋಂಥ ಒಂದು ಆರೋಪವನ್ನು ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಆರೋಪ ಇಷ್ಟಕ್ಕೆ ಸೀಮಿತ ಆಗಲ್ಲ, ವಿದ್ಯಾರ್ಥಿನಿಯರು ಆತ್ಮಹತ್ಯೆಗೂ ಕೂಡ ಯತ್ನ ಮಾಡುವಂಥ ಮಟ್ಟದಲ್ಲಿ ಅವರು ಕಿರುಕುಳ ಕೊಡ್ತಾ ಇದ್ದಾರೆ. ಒಬ್ರು ಹೇನಾ ಅನ್ನುವಂಥ ಒಬ್ರು ಟ್ಯೂಟರ್ ಅಂತ ಹೇಳಿದ್ರು, ಉಪನ್ಯಾಸಕಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೊನ್ನೆ ದಾಖಲಾಗಿದ್ರು. ಆ ದಾಖಲಾಗೋದಕ್ಕೆ ಕಾರಣ ಅವರು ಆತ್ಮಹತ್ಯೆ ಯತ್ನವನ್ನು ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಯತ್ನ ಮಾಡ್ಕೊಳ್ಳೋಕೆ ಅವ್ರು ಮಾಡ್ತಿರುವಂಥ ಆರೋಪ ಏನು ಅಂತ ಹೇಳಿದ್ರೆ, ಅಮುದಾ ಸುಂದರಿ ಅವರು ಕೊಡ್ತಿದ್ದಂಥ ಕಿರುಕುಳದ ಹಿನ್ನೆಲೆಯಲ್ಲೇ ನಾ ಇದು ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದೀವಿ, ಆತ್ಮಹತ್ಯೆಗೆ ಯತ್ನ ಮಾಡಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಕಾಲೇಜಿನಲ್ಲಿ ಅಮುದಾ ಸುಂದರಿ ಅವರ ಕಿರುಕುಳ ವ್ಯಾಪಕವಾಗ್ತಿರೋದ್ರಿಂದಾಗಿ ಒಂದು ರೀತಿ ಜೀವಂತ ನರಕವಾದಂಥ ಒಂದು ಸನ್ನಿವೇಶ ಆ ಒಂದು ಕಾಲೇಜಿನ ನಿರ್ಮಾಣವಾಗಿದೆ. ಹಾಗಾಗಿ ಈ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ರಿಂದ ನಮಗೆ ಮುಕ್ತಿ ಕೊಡಬೇಕನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಮುದಾ ಸುಂದರಿ ಅವರು ಇದು ಈ ಆರೋಪವನ್ನು ಸಂಪೂರ್ಣ ನಿರಾಧಾರ ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಪ್ರತಿಮಾ, ಓಕೆ, ಧನ್ಯವಾದ ಥಾಮಸ್ ತಮ್ಮೆಲ್ಲ ಮಾಹಿತಿಗಾಗಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.